ಹೇಳ್ತಾ ಇರೋದು. ಸದ್ಯಕ್ಕೆ ಸುಮ್ಮನೆ ಇದ್ಬಿಡ. ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಇಷ್ಟ ಬಂದಂಗೆ ಬದುಕೋ. ನಾನೇನು ಹೇಳಲ್ಲ. ಆದ್ರೆ ಈಗ ಮಾತ್ರ ಏನೂ ತೋರಿಸ್ಕೋಬೇಡ. ಬದಲಾಗಿರೋ ತರ ಇರು. ಏನು ಮಾಮ ಇದೆಲ್ಲ? ನನ್ನ ಲೈಫಲ್ಲಿ ನನಗೆ ಹೇಗೆ ಬೇಕೋ ಆಗ ಬದುಕೋ ಫ್ರೀಡಮೇ ಇಲ್ವಾ? ನನಗೆ ಎದುರ್ಕೊಂಡೇ ಬದುಕಬೇಕಾ? ನಾನೆಲ್ಲೋ ಹಾಗೆ ಹೇಳಿದೆ ನೋಡು. ಈಗ ಸಿಚುವೇಶನ್ ಸರಿ ಇಲ್ಲ, ಅದಕ್ಕೆ ಸುಮ್ಮನಿರು ಅಂತ ಹೇಳಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೋ ಜಯ್. ಇನ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇಷ್ಟ ಬಂದಾಗಿರೋ. ಸದ್ಯ ನೀನ್ ಮಲ್ಲಿ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡು, ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ಮಾಮ್, ನನಗೆ ಇಷ್ಟ ಇಲ್ದಿರೋ ಮಲ್ಲಿ ಜೊತೆ ಹೇಗೆ ಮಾಮ್ ಇರೋಕ್ಕಾಗತ್ತೆ? ಅವಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ನಿನಗಷ್ಟೇ ಅಲ್ಲ ಜಯ್, ಆದ್ರೆ ಏನ್ ಮಾಡೋದು? ಪರಿಸ್ಥಿತಿ ಹಾಗಿದೆಯಲ್ಲ. ಹೋಗಿ ಭೂಮಿಕಾ ಹತ್ರ ಮಾತಾಡು, ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ಸರಿ ಆಯ್ತು, ಮಾಡ್ತೀನಿ. ಇನ್ನೇನಿದೆ ದಾರಿ? ನನಗೆ ಮಾಡಲೇಬೇಕು, ಮಾಡ್ತೀನಿ. ತುಂಬಾ ಹೊತ್ತಾಯ್ತಾ ಬಂದು? ಸಾರಿ, ಸ್ವಲ್ಪ ಬರೋ ತಡ ಆಯ್ತು. ಪರವಾಗಿಲ್ಲ. ಅದು ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಎಷ್ಟು ದಿನ ಬುದ್ಧಿಗೆ ಮಂಕ್ ಬಡ್ದಾಗಿತ್ತು. ಯಾರು ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅದನ್ನ ತಲೆಗೆ ಹಾಕೋತಿರಲ್ಲ, ಅಥವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನಂದೇ ಆದ ಝೋನಲ್ಲಿ ಇಷ್ಟ ಬಂದಂಗೆ ತಪ್ಪುಗಳು ಮಾಡಿಕೊಂಡು ಬರೀ ರಾಂಗ್ ಸ್ಟೆಪ್ಗಳು ಇಟ್ಟಿದ್ದೇ ಆಗೋಗಿತ್ತು. ಅದು ಈಗ ನೀವು ಹೇಳಿದ್ಮೇಲೆ ನಾನು ಮಾಡ್ತಿರೋ ತಪ್ಪಿನ ಅರಿವಾಗಿದೆ ನನಗೆ. ಇನ್ಮೇಲೆ ಈ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಮಲ್ಲಿಗೆ ಮೋಸ ಮಾಡಿದೆ, ಮನೆಯವ್ರಿಗೆ ಮೋಸ ಮಾಡಿದೆ, ನಮ್ದವ್ರು ಎಲ್ರಿಗೂ ಮೋಸ ಮಾಡಿದೆ. ಮಾಡ್ಕೊಂಬಂದಿರೋದೆಲ್ಲ ಬರೀ ತಪ್ಪುಗಳು. ಆದರೆ ಅದಕ್ಕೆ ತಪ್ಪು ಮಾಡಿದ್ದೀನಿ, ಹೌದು ನಿಜ. ಬಟ್ ಮಾಡಿರೋ ತಪ್ಪನ್ನು ಎಷ್ಟು ದಿನ ಅಂತ ಸಾಧಿಸ್ಕೊಂಡೋಗ್ಲಿ? ಸಾಕು ಅನ್ನಿಸ್ಬಿಟ್ಟಿದೆ. ಅದಕ್ಕೆ ನಿಜ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಮಾಡಿರೋ ತಪ್ಪುಗಳನ್ನ ಸರಿ ಮಾಡಿಕೊಂಡು ಇನ್ನು ಮೇಲಾದರೂ ಎಲ್ಲರ ರೀತಿ ನೆಮ್ಮದಿಯಾಗಿ ಒಳ್ಳೆತನದಲ್ಲಿ ಜೀವನ ಸಾಧಿಸ್ಬೇಕು ಅಂತಿದ್ದೀನಿ. ಅದಕ್ಕೆ ಪ್ಲೀಸ್ ನಾನು ಮಾಡಿರೋ ತಪ್ಪುಗಳನ್ನ ಕ್ಷಮಿಸಿ ನನಗೆ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀರಾ? ಅದಕ್ಕೆ ಏನು ಮಾತಾಡದೆ ಸೈಲೆಂಟಾಗಿ ನಿಂತಿದ್ದೀರ. ಬೇಕಿದ್ರೆ ಅದಕ್ಕೆ ನಿಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ ನಾನು. ಜಯದೇವ್ ಅವರೇ, ಪ್ಲೀಸ್, ಇಟ್ಸ್ ಓಕೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ನಿಮ್ಮಿಬ್ರು ಪಾರ್ಕ್ ಕರೆಸಿ ಶುದ್ಧ ಎಮೋಷನಲ್ ಡೈಲಾಗ್ ಹೊಡೆದು ಅದಕ್ಕೆ ನನ್ನ ಕ್ಷಮಿಸ್ಬಿಡು, ಒಂದೇ ಒಂದು ಚಾನ್ಸ್ ಕೊಡು, ಚೆನ್ನಾಗಿ ಬದುಕ್ತೀನಿ ಇನ್ಮೇಲೆ ಅಂತ ನೀನ್ ಕಾಲು ಹಿಡ್ಕೋತೀನಿ ಅಂತ ಕನಸು ಕಾಣ್ತಿದ್ದ ಭೂಮಿಕಾ? ನೆವರ್, ನೆವರ್. ಜೆಡಿ ಕನ್ನಡ ನಿಘಂಟಲ್ಲಿ ಹಠ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಇನ್ನೊಂದು ಇದ್ರೆ ಇಟ್ ಇಸ್ ಜೆಡಿ. ಮೈಯಲ್ಲಿ ಎಲ್ಲರೂ ಚೂರು ಪಾರು ಒಂದು ಚೂರು ಕೊಬ್ಬಿಟ್ಕೊಂಡಿರ್ತಾರೆ, ಬಟ್ ಈ ಜೆಡಿ ಟನ್ನುಗಟ್ಲೆ ಇದೆ ಕೊಬ್ಬು. ನನಗೆ ಇರೋದೊಂದು ಜೀವನ, ಅದನ್ನ ಹೇಗ್ ಬೇಕೋ ಹಾಗೆ, ಹೆಂಗ್ ಬೇಕೋ ಹಂಗೆ ಬದುಕಬೇಕು ಅಂತ ಅನ್ಕೊಂಡಿರೋ 24 ಕ್ಯಾರೆಟ್ ಸೆಲ್ಫಿಶ್ ನಾನು. ಐ ಆಮ್ ಅ ಬ್ಲಡಿ ಸೆಲ್ಫಿಶ್. ನೆನ್ನೆ ಮೊನ್ನೆ ತಾಳಿ ಕಟ್ಸ್ಕೊಂಡು ನಮ್ಮ ಮನೆಗೆ ಬಂದಿರೋ ಅನ್ನೋ ಕಾರಣಕ್ಕೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ, ನಿಮ್ಮ ಮೂಗುದಾರಕ್ಕೆ ನನ್ನ ಮೂಗು ಕೊಡ್ತೀನಿ ಅಂತ ಅನ್ಕೊಂಡಿದ್ರೆ ಇಟ್ಸ್ ಭ್ರಮೆ, ಓನ್ಲಿ ಭ್ರಮೆ. ಓಕೆ, ನಾನು ನಿಮಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಸ್ ಸ್ವಲ್ಪ ಲೇಟ್ ಆಗಿ ಬನ್ನಿ 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 ತಾತ, ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಅಪ್ಪಣ್ಣ ನೀರು ಕೊಡಿ. ತಾತ, ನೀರು ತಗೊಳ್ಳಿ. ಹೇಳಿ ತಾತ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರೆ ಏನು? ಪರವಾಗಿಲ್ಲ ಹೇಳಿ ತಾತ, ನಮ್ಮವ್ರೆ, ಏನೂ ಸಮಸ್ಯೆ ಆಗಲ್ಲ. ಯಜಮಾನ್ರೆ, ಮಲ್ಲಿನ ನೋಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ನ. ದಾರಿಲಿ ಬರ್ತಿರ್ಬೇಕಾದ್ರೆ ರಾಜೇಂದ್ರ ಭೂಪತಿ ಬಂದ್ಬಿಟ್ಟು ನನ್ನನ್ನು ಗೂರ್ತು ಹಿಡಿದು ಮನೆಗೆ ಕರ್ಕೊಂಡೋದ್ರು. ನನಗೂ ಭಯ, ಎಲ್ಲಾದರೂ ಮಲ್ಲಿ ವಿಷಯ ಹೇಳ್ಬಿಡ್ತೀನ ಅಂತ. ಅವನವನ ಹೆಂಡತಿ ಬಗ್ಗೆ ಮಗಳ ಬಗ್ಗೆ ಏನೇನೋ ಕೇಳ್ದ. ನಾನು ಏನೋ ಒಂದು ಹೇಳ್ಬಿಟ್ಟು
ಅಲ್ಲಿಂದ ಕೆಲಸ ಐತಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅರ್ಧ ದಾರಿಗೆ ಬರ್ತೀನಿ, ನನ್ನ ಚೀಲ ಅಲ್ಲಿ ಮರ್ತು ಬಿಟ್ಟಿದ್ದೀನಿ. ಮತ್ತೆ ಮನೆಗೆ ಹೋದೆ. ಬಾಗ್ಲ ಹತ್ರ ಹೋಯ್ತೀನಿ, ಯಜಮಾನ್ರೆ ನಿಮ್ ತಮ್ಮ ಅದೇ ಮಲ್ಲಿಗಡ್ಡ ಜಯದೇವಪ್ಪ ಅವರು ಅಲ್ಲಿದ್ರು. ಜಯದೇವನ? ಹ್ಞೂ ಯಜಮಾನ್ರೆ, ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಆಡಿರೋ ಮಾತನ್ನ ನನ್ನ ಕಿವಿಯಾರ ಕೇಳಿಸ್ಕೊಂಡಿವ್ನಿ. ಅವ್ರ ಮಾತನ್ನ ಕೇಳಿ ನನಗೆ ಸಿಡ್ಲು ಬಡ್ದಂಗೆ ಆಗೋಯ್ತು, ಕಂಗಾಲಾಗ್ಬಿಟ್ಟೆ. ತಾತ ಅಂಥದ್ದು ಏನು ಮಾತಾಡ್ತಾ ಇದ್ರು? ಅವರು ನೀವು ತಿಳ್ಕೊಂಡಂಗಲ್ಲ ಯಜಮಾನ್ರೆ, ಆ ರಾಜೇಂದ್ರ ಭೂಪತಿ ಅವ್ರ ಜೊತೆ ಸೇರ್ಕೊಂಡು ಯಾವ್ದು ಮಗಿನ ಅಪಹರಣ ಮಾಡಿದ್ರಂತೆ. ಮತ್ತೆ ಈ ನಿಮ್ ಗೆಳಿಯಂಗೂ ಅಪಘಾತ ಆಗೋ ತರ ಮಾಡಿಸಿದವ್ರೆ ಅಂತೆ. ಅಷ್ಟೇ ಅಲ್ಲ ಯಜಮಾನ್ರೆ, ನಿಮ್ಮ ಮೇಲೆ ದಾಳಿ ಆಯ್ತಂತಲ್ಲ, ಅದಕ್ಕೂ ಅವರೇ ಕಾರಣ ಅಂತೆ. ನಿಮ್ ತಮ್ಮ ರಾಜೇಂದ್ರ ಭೂಪತಿ ಅವ್ರ ಜೊತೆ ಸೇರ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವ್ರೆ ಯಜಮಾನ್ರೆ. ಅಲ್ಲ ತಾತ, ನನ್ನ ತಮ್ಮ ಹಾಗೆ ಯಾಕೆ ಮಾಡ್ತಾನೆ? ಅದರಿಂದ ಅವ್ನಿಗೇನು ಸಿಗುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಆ ರಾಜೇಂದ್ರ ಭೂಪತಿ ಅವ್ರ ಜೊತೆ ನಿಮ್ಮ ತಮ್ಮ ಸೇರ್ಕೊಂಡು ಏನೇನು ಮಾತಾಡ್ತಿದ್ರು ಅದನ್ನ ನಾನು ಹಂಗೆ ನಿಮ್ಗೆ ಹೇಳ್ಬಿಟ್ಟಿವ್ನಿ. ನನ್ನ ಮನೆ ದೇವರಾಣೆ ಹೇಳ್ತಿದ್ದೀನಿ, ಇದೆಲ್ಲ ಸುಳ್ಳಲ್ಲ ಯಜಮಾನ್ರೆ. ನೀವು ಬೇಕಾದ್ರೆ ಬನ್ನಿ ನನ್ನ ಜೊತೆ. ಅವರು ರಾಜೇಂದ್ರ ಭೂಪತಿ ಅವ್ರ ಮನೆಯಾಗ ಅವ್ರೆ, ನಾನು ತೋರಿಸ್ತೀನಿ.